ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡ್ತಾ ಇರುವಂತಹ ಭಾರತ ಈಗ ಐರ್ಲೆಂಡ್ ವಿರುದ್ಧದ T20 ಸರಣಿಗೆ ಸಜ್ಜಾಗಿದೆ. ಜೂನ್ 26 ಅಂದ್ರೆ ಇದೇ ಶುಕ್ರವಾರದಿಂದ ಸರಣಿ ಸ್ಟಾರ್ಟ್ ಆಗಲಿದೆ. ಹೊಸ ಕ್ಯಾಪ್ಟನ್, ಯಂಗ್ ಪ್ಲೇಯರ್ಸ್ ಕಾಂಬಿನೇಷನ್ ನಲ್ಲಿ ನ್ಯೂ ಜರ್ನಿ ಶುರುವಾಗುತ್ತೆ. ಹಾಗೆ ಪ್ಲೇಯಿಂಗ್ 11 ಅದು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಓಪನಿಂಗ್ ಜೋಡಿಯೇ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದೆ. ಯಂಗ್ ಡೈನಮೈಟ್ ಸೂರ್ಯವಂಶಿ ಡೆಬ್ಯೂ ಮಾಡೋಕೆ ಪಕ್ಕಾ ಆಗಿದೆ. ಸೊ ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ಹೇಗಿರುತ್ತೆ ಭಾರತದ ಪ್ಲೇಯಿಂಗ್ 11? ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಓಪನ್ ಮಾಡೋದು ಪಕ್ಕಾನಾ? ಸೊ ಬೌಲಿಂಗ್ ಸ್ಕ್ವಾಡ್ ಹೇಗಿರುತ್ತೆ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ಐರ್ಲೆಂಡ್ ನಡುವಿನ ಪಂದ್ಯ ಅಂದಾಗ ಅಲ್ಲಿ ಭಾರತವೇ ಗೆಲ್ಲೋದು ಎನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಭಾರತ ಬಲಿಷ್ಠ ತಂಡ. ಸೊ ಎಡಕ್ಕೆ ಎರಡೂ ಪಂದ್ಯಗಳಲ್ಲೂ ಕೂಡ ಭಾರತವೇ ಅಬ್ಬರಿಸುವುದು ಪಕ್ಕ. ವಿಷಯ ಅಂದ್ರೆ ಈ ಸರಣಿಯನ್ನ ನೋಡೋಕೆ ಸಾಕಷ್ಟು ಕಾರಣಗಳಿವೆ. ಕಳೆದ 2 ವರ್ಷಗಳಲ್ಲೇ ವಿಶ್ವ ಕ್ರಿಕೆಟ್ನಲ್ಲಿ ಹಲ್ಚಲ್ ಎಬ್ಬಿಸಿರುವಂತಹ 15 ವರ್ಷದ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾ ಪರ ಸೀನಿಯರ್ಸ್ ಟೀಮ್ಗೆ ಡೆಬ್ಯೂ ಮಾಡುವಂತ ಟೈಮ್ ಬಂದಿದೆ. ಐರ್ಲೆಂಡ್ ಸರಣಿ ಮೂಲಕವೇ ಹೊಸ ಯುಗಾರಂಭಕ್ಕೆ ಮುನ್ನುಡಿ ಬರೆಯಲಿದ್ದಾರೆ. ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಪವರ್ ಪ್ಲೇ ಫೈರ್. ಭಾರತದ ಪರ T20 ನಲ್ಲಿ ಆಲ್ರೆಡಿ ಅಭಿಷೇಕ್ ಶರ್ಮಾ ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಅವರ ಸ್ಫೋಟಕ ಇನ್ನಿಂಗ್ಸ್ ಬಗ್ಗೆ ಇಡೀ ಜಗತ್ತೇ ಮಾತನಾಡ್ತಿದೆ. ಅವರ ವಿಕೆಟ್ ತೆಗೆಯೋಕೆ ಎದುರಾಳಿ ಪಡೆ ಗ್ರೌಂಡ್ ವರ್ಕ್ ಮಾಡಿ ಅಖಾಡಕ್ಕಿಳಿಯುವಂತೆ ಮಾಡಿದ್ದಾರೆ. ವಿಷಯ ಅಂದ್ರೆ ಅಭಿಷೇಕ್ ಒಂದು ಕೈ ಜಾಸ್ತಿ ಎನ್ನುವಂತೆ ನಿರೀಕ್ಷೆ ಮೂಡಿಸಿರೋದು ಫೈರ್ ಬ್ರ್ಯಾಂಡ್ ವೈಭವ್ ಸೂರ್ಯವಂಶಿ. ಸೀನಿಯರ್ಸ್ ಜೊತೆ ಈಗ ತೊಡೆ ತಟ್ಟೋಕೆ ರೆಡಿಯಾಗಿದ್ದಾರೆ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳ ಬಿರುಗಾಳಿ ಬ್ಯಾಟಿಂಗ್ ಜೊತೆಯಾಟ ನೋಡೋಕೆ ಇಡೀ ಜಗತ್ತೇ ಕಾಯ್ತಾ ಇದೆ. ಅಂಡರ್ 19 IPL ಭಾರತ ಎ ಟೀಮ್ ಪರ ಕಿಚ್ಚು ಹಚ್ಚಿರುವಂತ ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧ ಡೆಬ್ಯೂ ಮಾಡೋದು ಕನ್ಫರ್ಮ್ ಆಗಿದೆ. ಸೊ ವೈಭವ್ ಎಂಟ್ರಿಯಿಂದ ಸ್ಲಾಟ್ ವೇರಿಯೇಷನ್ ಕೂಡ ಆಗುತ್ತೆ. ಹಾಗಾದ್ರೆ ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಐರ್ಲೆಂಡ್ ವಿರುದ್ಧದ T20 ಪಂದ್ಯಕ್ಕೆ ವೈಭವ್ ಸೂರ್ಯವಂಶಿ ಹಾಗೆ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಓಪನ್ ಮಾಡೋದು ಪಕ್ಕಾ ಇದೆ. ಸೊ ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು. ಇಬ್ರು ಕೂಡ ಅದರಲ್ಲೂ ಕೂಡ ಅಗ್ರೆಸಿವ್ ಇಂಟೆಂಟ್ ನಲ್ಲಿ ಬ್ಯಾಟಿಂಗ್ ಮಾಡುವಂತ ಸಾಮರ್ಥ್ಯ ಇರುವಂತ ಆಟಗಾರರು. ಈಗಾಗಲೇ ಕಳೆದ 2 ವರ್ಷಗಳಿಂದ T20 ಫಾರ್ಮೆಟ್ ನಲ್ಲಿ ಭಾರತ ಪರ ಅಭಿಷೇಕ್ ಶರ್ಮಾ ಸಾಕಷ್ಟು ಸ್ಫೋಟಕ ಇನ್ನಿಂಗ್ಸ್ ಗಳನ್ನಾಡಿದ್ದಾರೆ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಆಲ್ರೆಡಿ ಅಗ್ರೆಸಿವ್ ಬ್ಯಾಟರ್ ಎನ್ನುವಂತ ಟ್ರೇಡ್ ಮಾರ್ಕ್ ನ ಸೆಟ್ ಮಾಡಿದ್ದಾರೆ. ಇದರ ಜೊತೆಗೆ ಈಗ ವೈಭವ್ ಸೂರ್ಯವಂಶಿ ಕೂಡ ಜೊತೆ ಆಗ್ತಾ ಇದ್ದು ಇವರಿಬ್ಬರ ಡೇಂಜರಸ್ ಕಾಂಬಿನೇಷನ್ ಎಷ್ಟು ಎದುರಾಳಿಗಳಿಗೆ ಹೊಡೆತ ನೀಡುತ್ತೆ ಅನ್ನೋದನ್ನ ನೋಡೋಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ನಂಬರ್ 3 ನಲ್ಲಿ ಸಂಜು ಸ್ಯಾಮ್ಸನ್ ಆಡುವಂತ ನಿರೀಕ್ಷೆ ಇದೆ. ಈ ಸಲ ಭಾರತ T20 ವಿಶ್ವಕಪ್ ಗೆಲ್ಲೋಕೆ ಪ್ರಮುಖ ಕಾರಣವಾಗಿದ್ದಂತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ನಂಬರ್ 3 ನಲ್ಲಿ ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇಲ್ಲಿ ಅಭಿಷೇಕ್ ಶರ್ಮಾ ಜೊತೆ ಸಂಜು ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾ ಇದ್ರು ಹಿಂದಿನ ಪಂದ್ಯಗಳಲ್ಲಿ. ಆದ್ರೆ ಈಗ ಸೂರ್ಯವಂಶಿ ಓಪನ್ ಮಾಡೋದ್ರಿಂದ 1 ಡೌನ್ ಬ್ಯಾಟರ್ ಆಗಿ ನಂಬರ್ 3 ನಲ್ಲಿ ಆಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನಂಬರ್ 4 ನಲ್ಲಿ ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಬರ್ತಾರೆ. ಸೊ ಶ್ರೇಯಸ್ ಅಯ್ಯರ್ ಕೂಡ ಅದ್ಭುತವಾದ ಬ್ಯಾಟಿಂಗ್ ಕೌಶಲ್ಯವನ್ನ ಹೊಂದಿದ್ದಾರೆ. ಹೀಗಾಗಿ ನಂಬರ್ 4 ನಲ್ಲಿ ಬರ್ತಾರೆ. ಇನ್ನು ನಂಬರ್ 5 ನಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವಂತ ತಿಲಕ್ ವರ್ಮಾ ಬ್ಯಾಟಿಂಗ್ ಗೆ ಬರ್ತಾರೆ. ಸೊ ಇದು ಟಾಪ್ 5 ಬ್ಯಾಟರ್ಗಳ ಲಿಸ್ಟ್. ಇಲ್ಲಿ ಕಂಪ್ಲೀಟ್ ಆಗಿ ಪ್ಯೂರ್ ಬ್ಯಾಟರ್ಗಳಿಗೆ ಟಾಪ್ 5 ನಲ್ಲಿ ಅವಕಾಶವನ್ನ ನೀಡಿರುವಂತದ್ದು. ಅನಂತರದಲ್ಲಿ ಇಲ್ಲಿ ಆಲ್ರೌಂಡರ್ ಕೋಟಾದಲ್ಲಿ ಶಿವಮ್ ದುಬೆ, ಸೂರ್ಯಾಶ್ ಶೆಡ್ಗೆ ಹಾಗೆ ಅಕ್ಷರ್ ಪಟೇಲ್ ಆಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಶಿವಮ್ ದುಬೆ ಈಗ ಆಲ್ರೆಡಿ T20 ನಲ್ಲೂ ಕೂಡ ಸಾಕಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಕಳೆದ ವಿಶ್ವಕಪ್ ನಲ್ಲೂ ಕೂಡ ಫಿನಿಶರ್ ರೋಲ್ ಅನ್ನ ಪ್ಲೇ ಮಾಡಿದ್ರು. ಜೊತೆಗೆ ಸಾಕಷ್ಟು ಅವ್ರ ಕಡೆಯಿಂದಲೂ ಕೂಡ ಪವರ್ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಬಂದಿತ್ತು. ಹೀಗಾಗಿ ಶಿವಮ್ ದುಬೆ ಆಲ್ರೌಂಡರ್ ಕೋಟಾದಲ್ಲಿ ಬರ್ತಾರೆ. ಇನ್ನು ಸೂರ್ಯಾಶ್ ಶೆಡ್ಗೆ ಇಲ್ಲಿ ಏನಂತಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಬದಲಿಗೆ ತಂಡವನ್ನ ಸೇರಿರುವಂತ ಸೂರ್ಯಾಶ್ ಶೆಡ್ಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಅಕ್ಷರ್ ಪಟೇಲ್ ಆಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಯಾಕಂದ್ರೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಆಟಗಾರ. ಅದು ಅಲ್ಲದೆ ಈ ಸರಣಿಗೆ ಹಾರ್ದಿಕ್ ಪಾಂಡ್ಯ ಇಲ್ಲದೆ ಇರೋದ್ರಿಂದ ಅಕ್ಷರ್ ಪಟೇಲ್ಗೆ ಮಣೆ ಹಾಕುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಬೌಲಿಂಗ್ ಸ್ಕ್ವಾಡ್ ಅಂತ ಬಂದಾಗ ಹರ್ಷದೀಪ್ ಸಿಂಗ್ ಆಡುವಂತ ಸಾಧ್ಯತೆಗಳಿದೆ. ಹರ್ಷದೀಪ್ ಸಿಂಗ್ ಈಗ ಆಲ್ರೆಡಿ T20 ಇರ್ಬೋದು, ODI ಇರ್ಬೋದು. ಸೊ ಅವರೊಂದು ರೀತಿಯಾಗಿ ಆಲ್ ಫಾರ್ಮೆಟ್ ಬೌಲರ್ ಆಗಿರುವಂತದ್ದು. ಜೊತೆಗೆ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಪ್ರದರ್ಶನಗಳು ಬರೋದ್ರಿಂದ ಹರ್ಷದೀಪ್ ಸಿಂಗ್ ಬರ್ತಾರೆ. ಇನ್ನು ಹರ್ಷಿತ್ ರಾಣಾ ಆಲ್ರೆಡಿ 6 ತಿಂಗಳಿಂದ ಯಾವುದೇ ಪಂದ್ಯವನ್ನ ಆಡಿರಲಿಲ್ಲ ಇಂಜುರಿಯಿಂದಾಗಿ. ಬಟ್ ಈ ಸಲ ಐರ್ಲೆಂಡ್ ವಿರುದ್ಧದ ಸರಣಿ ಮೂಲಕ ಮತ್ತೆ ಅವರು ಆರ್ಭಟವನ್ನ ತೋರಿಸಬಹುದು ಬೌಲಿಂಗ್ ನಲ್ಲಿ. ಇನ್ನು ರವಿ ಬಿಷ್ಣೋಯ್ಗೆ ಮಣೆ ಹಾಕುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಈ ಪಂದ್ಯದಲ್ಲಿ.
ಇದು ಹೊಸ T20 ಟೀಮ್ ಸದ್ಯಕ್ಕೆ ಭಾರತದ್ದು. ಯಂಗ್ಸ್ಟರ್ಸ್ ಟೀಮ್ನಲ್ಲಿ ಮತ್ತಷ್ಟು ಅಗ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡೋಕೆ ಭಾರತ ರೆಡಿ ಆಗ್ತಿದೆ. ಇನ್ನು ಭಾರತ ಮತ್ತು ಐರ್ಲೆಂಡ್ ತಂಡಗಳು T20ಗಳಲ್ಲಿ ಟೋಟಲ್ ಆಗಿ 8 ಸಲ ಮುಖಾಮುಖಿಯಾಗಿವೆ. ಕೊನೆಯ ಬಾರಿಗೆ 2024ರಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಿದ್ದಂತ T20 ವಿಶ್ವಕಪ್ ಟೈಮಲ್ಲಿ ಈ ಎರಡೂ ತಂಡಗಳು ಕೊನೆ ಬಾರಿಗೆ ಪಂದ್ಯವನ್ನ ಆಡಿದ್ದು ಅಥವಾ ಮುಖಾಮುಖಿ ಆಗಿದ್ದು. ಸೊ ಈ ಮ್ಯಾಚ್ ಅಲ್ಲಿ ಭಾರತ ಅವತ್ತು 8 ವಿಕೆಟ್ಗಳ ಭರ್ಜರಿ ಗೆಲುವನ್ನ ದಾಖಲು ಮಾಡಿತ್ತು. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಮ್ಮೆಯೂ ಕೂಡ ಐರ್ಲೆಂಡ್ ತಂಡ ಭಾರತದ ವಿರುದ್ಧ T20ನಲ್ಲಿ ಇದುವರೆಗೂ ಕೂಡ ಗೆದ್ದೇ ಇಲ್ಲ. ಹೀಗಾಗಿ ಅಟ್ಲೀಸ್ಟ್ ಈ ಸಲನಾದ್ರೂ ಕೂಡ ಗೆಲುವಿನ ಖಾತೆ ತೆರೆಯೋಣ ಅಂತ ಐರ್ಲೆಂಡ್ ತಂಡ ಕೂಡ ಮೈಂಡ್ ಸೆಟ್ ನಲ್ಲಿ ಇರುತ್ತೆ. ಇನ್ನು ಐರ್ಲೆಂಡ್ ತಂಡ ತನ್ನ ಹೊಸ T20 ನಾಯಕನಾಗಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಲೋರ್ಕನ್ ಟಕರ್ ಅವರನ್ನ ನೇಮಕ ಮಾಡಿದೆ. ಸೊ 2026ರ ಮೆನ್ಸ್ T20 ವಿಶ್ವಕಪ್ನಲ್ಲಿ ತಂಡವನ್ನ ಲೀಡ್ ಮಾಡಿದ ಬಳಿಕ ಐರ್ಲೆಂಡ್ ತಂಡದ ನಾಯಕರಾಗಿದ್ದ ಪಾಲ್ಮ್ ಸ್ಟಿರ್ಲಿಂಗ್ ಅವರು ರಾಜೀನಾಮೆಯನ್ನು ನೀಡಿದ್ರು. ಹೀಗಾಗಿ ಹೊಸ ಕ್ಯಾಪ್ಟನ್ ಅನ್ನ ಐರ್ಲೆಂಡ್ ಕೂಡ ನೇಮಕ ಮಾಡಿದೆ. ಎರಡೂ ತಂಡಗಳು ಕೂಡ ಹೊಸ ಕ್ಯಾಪ್ಟನ್ ನೊಂದಿಗೆ ಗೆಲುವಿಗಾಗಿ ಕಾಯ್ತಾ ಇರ್ತಾರೆ. ಮೈದಾನದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಜೊತೆಗೆ ತಂಡದ ಗೆಲುವನ್ನ ಕಾಣಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಭಾರತ ಓಪನಿಂಗ್ ಜೋಡಿ ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.